ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಕಲಿಯುಗ ಕಲ್ಪತರು ರಾಯರ ಪವಾಡಗಳು ವಾಟ್ಸಪ್ ಗುಂಪಿನ ತಮಗೆಲ್ಲರಿಗೂ ಈ ವಾರದ ಮತ್ತೊಂದು ಧ್ವನಿಮುದ್ರಿತ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇಂದು ಮೃತಪೋತ ಪ್ರಾಣದಾತರು ಎಂಬ ಶೀರ್ಷಿಕೆಯ ಸಮಗ್ರ ವಿವರಗಳು ಇದೀಗ ನಿಮಗಾಗಿ. ಗದಗಿನಲ್ಲಿ ರಾಯರು ಬಿಡಾರ ಮಾಡಿದಾಗ ಸುತ್ತಮುತ್ತಲಿನ ಗ್ರಾಮವಾಸಿಗಳಾದ ಮಠದ ಶಿಷ್ಯರು, ಭಕ್ತರು, ಆಸ್ತಿಕರು ಗದಗಿಗೆ ಬಂದು ರಾಯರ ದರ್ಶನ ಮಾಡಿ ಪುನೀತರಾಗುತ್ತಿದ್ದರು. ಇದರಂತೆ ತಮ್ಮ ತಮ್ಮ ಗ್ರಾಮಗಳಿಗೆ ಗುರುಗಳನ್ನು ಕರೆದೊಯ್ದು ಪಾದಪೂಜೆ, ಭಿಕ್ಷೆಗಳನ್ನು ಏರ್ಪಡಿಸಿ ಸೇವಿಸುತ್ತಿದ್ದರು. ರಾಯರ ದರ್ಶನ, ಅವರೊಡನೆ ಭಾಷಣ, ಅವರ ಅಮೃತಕರದಿಂದ ತೀರ್ಥಪ್ರಸಾದ, ಮಂತ್ರಾಕ್ಷತೆಗಳನ್ನು ಪಡೆಯುವುದರಿಂದ ಅವರು ಮಾಡಿದ ಆನೀಕ ಜಲ ಪ್ರೋಕ್ಷಣಾದಿಗಳಿಂದ ತಮ್ಮೆಲ್ಲ ಕಷ್ಟಗಳು ಪರಿಹಾರವಾಗಿ ಮನೋರಥವು ಸಿದ್ಧಿಸುವುದೆಂದು, ಸನ್ಮಂಗಳಗಳು ದೊರಕುವುದೆಂದು ಜನರು ನಂಬಿದ್ದರು. ಕರುಣಾಮೂರ್ತಿಗಳಾದ ರಾಯರು ಧರೆಯ ಜನತೆಯ ಕಲ್ಯಾಣವೇ ಗುರಿಯಾಗಿಟ್ಟುಕೊಂಡು ಶ್ರೀಹರಿಯ ಸಂಕಲ್ಪದಂತೆ ಸಜ್ಜನರ ಉದ್ಧಾರಕ್ಕಾಗಿಯೇ ಸಂಚಾರ ಮಾಡುತ್ತಿದ್ದುದರಿಂದ ಸ್ವಾಮಿಗಳು ತಮ್ಮನ್ನು ಅರಸಿ ಬಂದು ಸೇವಿಸುವವರ ಮನೋಭಿಷ್ಟಗಳನ್ನು ನೆರವೇರಿಸಿ ಕರುಣಿಸುತ್ತಿದ್ದುದರಿಂದ ಕಲಿಯುಗದ ಜನರ ಹಿತೈಷಿಗಳಾದ ದೇವದೂತರೇ ಅವರೆಂದು ಪ್ರಜಾನೀಕ ಅವರನ್ನು ಆರಾಧಿಸುತ್ತಿತ್ತು. ಗದಗಿನ ಸಮೀಪದಲ್ಲಿ ಕಿರೀಟಗಿರಿ ಎಂಬುದೊಂದು ಉತ್ತಮ ಗ್ರಾಮ. ಆ ಗ್ರಾಮದ ಯಜಮಾನ ವೆಂಕಟರಾಯ ದೇಸಾಯಿ. ಅವನು ಮಠದ ಪ್ರಮುಖ ಶಿಷ್ಯರಲ್ಲೊಬ್ಬ. ಆ ಮನೆತನದವರು ಮೊದಲಿನಿಂದಲೂ ಮಠದ ಅವಿಚ್ಛಿನ್ನ ಶಿಷ್ಯರು, ಭಕ್ತರೂ ಆಗಿದ್ದರು. ವೆಂಕಟರಾಯನು ರಾಯರು ಗದಗಿಗೆ ಬಂದಿರುವ ವಿಚಾರವರಿತು ಗುರುಗಳನ್ನು ತನ್ನ ಗ್ರಾಮಕ್ಕೆ ಕರೆಸಿಕೊಂಡು ಸತ್ಕರಿಸಿ ಕೃತಾರ್ಥನಾಗಬೇಕೆಂದು ಬಯಸಿ ಅವನು ಗದಗಿಗೆ ಬಂದು ರಾಯರ ದರ್ಶನ ಮಾಡಿ ತನ್ನ ಮನದಾಶೆಯನ್ನು ವಿಜ್ಞಾಪಿಸಿ ಶಿಷ್ಯನ ಸೇವೆ ಸ್ವೀಕರಿಸಬೇಕು ಎಂದು ಪ್ರಾರ್ಥಿಸಿದ. ಶಿಷ್ಯ ವತ್ಸಲರಾದ ಗುರುಗಳು ಆತನ ಮನವಿಯನ್ನು ಮನ್ನಿಸಿ ಕಿರೀಟಗಿರಿಗೆ ದಯಮಾಡಿಸಿದರು. ವಿಜೃಂಭಣೆಯಿಂದ ದೇಸಾಯಿ ಗುರುಗಳನ್ನು ಸ್ವಾಗತಿಸಿ ಮನೆಗೆ ಕರೆತಂದು ಪಾದಪೂಜೆ ಮಾಡಿ ಕಾಣಿಕೆ ಸಲ್ಲಿಸಿ ಪತ್ನಿ ಪುತ್ರ ಬಾಂಧವರೊಡನೆ ಮಂತ್ರಮುದ್ರಾಧಾರಣೆ ಪಡೆದು ಸಂತೋಷಿಸಿದ. ಅಂದು ಮನೆಯಲ್ಲಿ ಶ್ರೀಪಾದಂಗಳವರಿಗೆ ಭಿಕ್ಷೆಯನ್ನು ಏರ್ಪಡಿಸಿ 106 ಜನ ಬ್ರಾಹ್ಮಣ ಸುವಾಸನೆಯರನ್ನು ಮನೆಗೆ ಕರೆದಿದ್ದ. ವಸಂತ ಕಾಲವಾದ್ದರಿಂದ ಅವನ ತೋಟದಲ್ಲಿ ಹೇರಳವಾಗಿ ರಸಪೂರ್ಣ ಮಾವಿನ ಹಣ್ಣುಗಳು ಬಿಟ್ಟಿದ್ದವು. ಬ್ರಾಹ್ಮಣರ ಭೋಜನಕ್ಕಾಗಿ ಹೇರಳವಾಗಿ ಮಾವಿನ ಹಣ್ಣುಗಳನ್ನು ಕಿತ್ತಿಸಿ ತರಿಸಿ ಅಂದು ಅಡಿಗೆಯಲ್ಲಿ ಮಾವಿನ ಹಣ್ಣಿನ ರಸಾಯನವನ್ನು ಯಥೇಚ್ಛವಾಗಿ ತಯಾರಿಸುವಂತೆ ಅಡಿಗೆಯವರಿಗೆ ತಿಳಿಸಿದ್ದ. ದೇಸಾಯಿಯ ಮನೆ ವಿಸ್ತಾರವಾಗಿತ್ತು. ಶ್ರೀಯವರು ನೆರವೇರಿಸುವ ದೇವರ ಪೂಜೆ ನೋಡಲು ಅಲ್ಲಿ ಬ್ರಾಹ್ಮಣ ಸುವಾಸಿನಿಯರು ಕಿಕ್ಕಿರಿದು ತುಂಬಿದ್ದರು. ದೇಸಾಯಿ ಸಡಗರದಿಂದ ಸಕಲ ವ್ಯವಸ್ಥೆಗಳನ್ನು ಮಾಡುತ್ತಿದ್ದ. 500-600 ಜನ ಆಹ್ವಾನಿತರಿಗೆ, ಶ್ರೀಮಠದ 106 ಜನ ಪರಿವಾರದವರಿಗೆ ಭೋಜನ ಸಿದ್ಧವಾಗಬೇಕಾದುದರಿಂದ ದೇಸಾಯಿ ಮನೆಯ ಹಿಂದಿನ ಅಂಗಳದಲ್ಲಿ ಚಪ್ಪರ ಹಾಕಿಸಿ ಅಡುಗೆಗೆ ವ್ಯವಸ್ಥೆ ಮಾಡಿದ್ದ. ಅಡುಗೆಯವರು ಒಂದು ದೊಡ್ಡ ಪಂಚಪಾತ್ರೆಯಲ್ಲಿ ಮಾವಿನ ಹಣ್ಣಿನ ಸೀಕರಣೆಯನ್ನು ತಯಾರಿಸಿಟ್ಟಿದ್ದರು. ಶ್ರೀ ರಾಯರು ಸ್ನಾನಾನಂದಿಕಾದಿಗಳನ್ನು ಪೂರೈಸಿ ಶ್ರೀ ಮೂಲರಾಮದೇವರ ಪೂಜಾರಾಧನೆಯಲ್ಲಿ ಮಗ್ನರಾದರು. ವಾದ್ಯ ವೇದಘೋಷಗಳಿಂದ ಶ್ರೀ ಮೂಲರಾಮರ ಪೂಜೆ ಪ್ರಾರಂಭವಾಯಿತು. ವೆಂಕಟರಾಯ ದೇಸಾಯಿಗೆ ಕುಲದೀಪಕನಾದ ಓರ ಸುಪುತ್ರನಿದ್ದ. ಶ್ರೀನಿವಾಸ ಎಂಬ ಬಾಲಕನಿಗೆ 5-6 ವರ್ಷ ವಯಸ್ಸು. ಬಾಲಕ ಬಹು ಸ್ಫುರದ್ರೂಪಿಯಾಗಿ ಬಹು ಚಟುವಟಿಕೆಯುಳ್ಳವನಾಗಿದ್ದ. ತಮ್ಮ ಮನೆಗೆ ಗುರುಗಳು ಬಂದಿದ್ದಾರೆಂದು ಅವನಿಗೆ ಎಲ್ಲಿಲ್ಲದ ಸಂತೋಷ, ಸಂಭ್ರಮ. ಎಲ್ಲರೂ ದೇವರ ಪೂಜಾ ನಿರೀಕ್ಷಣೆಯಲ್ಲಿ ಮೈಮರೆತಿದ್ದಾರೆ. ದೇಸಾಯಿಯ ಪತ್ನಿಯು ಬಂಧುಗಳು ಮತ್ತು ಆಹ್ವಾನಿತರಿಗೆ ಪೂಜೆ ನೋಡಲು ಸ್ಥಳ ಮಾಡಿಕೊಡುತ್ತಾ ಓಡಾಡುತ್ತಿದ್ದಾಳೆ. ದೇಸಾಯಿ ಹೊರಗೆ ಕಟ್ಟೆಯ ಮೇಲೆ ಕುಳಿತು ಗ್ರಾಮದ ಮುಖ್ಯಸ್ಥರೊಡನೆ ಮಾತನಾಡುತ್ತಾ ಅವರಿಗೆ ಗುರುರಾಜರ ಮಹಿಮೆಗಳನ್ನು ಮನ್ನಿಸುತ್ತಿದ್ದಾನೆ. ಆ ಸಮಯದಲ್ಲಿ ದೇಸಾಯಿಯ ಮಗ ಶ್ರೀನಿವಾಸ ಅತ್ತಿತ್ತ ತಿರುಗುತ್ತಾ ಅಡುಗೆ ಆಗುತ್ತಿದ್ದ ಸ್ಥಳಕ್ಕೆ ಬಂದ. ಅಡಿಗೆಯವರು ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದಾರೆ. ಬಾಲ್ಯ ಚಾಪಲ್ಯದಿಂದ ಶ್ರೀನಿವಾಸ ಅಲ್ಲಿದ್ದ ದೊಡ್ಡ ಕಡಾಯವನ್ನು ಕಂಡು ಅದರಲ್ಲಿ ಏನಿದೆ ನೋಡಬೇಕೆಂದು ಕುತೂಹಲದಿಂದ ಅದರತ್ತ ಬಂದ. ಕಡಾಯವು ಬಹಳ ಎತ್ತರವಾಗಿದ್ದರಿಂದ ಅಲ್ಲೇ ಇದ್ದ ಒಂದು ದೊಡ್ಡ ಕಲ್ಲನ್ನು ಅದರ ಹತ್ತಿರ ಉರುಳಿಸಿ ಅದರ ಮೇಲೆ ಹತ್ತಿ ಬಗ್ಗಿದ ಶ್ರೀನಿವಾಸ. ಪಾಪ, ನಿಂತಿದ್ದ ಕಲ್ಲು ಜಾರಿತು. ಆಯತಪ್ಪಿ ಶ್ರೀನಿವಾಸ ಮಾವಿನ ಹಣ್ಣಿನ ರಸಾಯನದ ಆ ಕಡಾಯದಲ್ಲಿ ಬಿದ್ದುಬಿಟ್ಟ. ಕ್ಷಣಕಾಲ ಕೈಕಾಲು ಬಡಿದ ನಂತರ ಎಲ್ಲ ಸ್ತಬ್ಧವಾಯಿತು. ನೈವೇದ್ಯಕ್ಕೆ ಸಿದ್ಧಪಡಿಸಲು ಬಂದ ಅಡಿಗೆಯವರು ಚೂತಫಲ ರಸಾಯನವಿದ್ದ ಪಂಚಪಾತ್ರೆಯಲ್ಲಿ ತೇಲುತ್ತಿರುವ ದೇಸಾಯಿ ಪುತ್ರನನ್ನು ಕಂಡು ಗಾಬರಿಯಾದರು. ಕೂಡಲೇ ದೇಸಾಯಿಯವರನ್ನು ಕರೆಸಿಕೊಂಡು ವಿಷಯ ತಿಳಿಸಿದರು. ದೇಸಾಯಿ ಮಗನ ಶವವನ್ನು ಕಂಡು ಮೂರ್ಛಿತನಾದ. ಹೇಗೋ ವಿಷಯ ತಿಳಿದು ಅಲ್ಲಿಗೆ ಬಂದ ದೇಸಾಯಿ ಪತ್ನಿ
ದುಃಖಾರ್ಥಳಾಗಿ ಪ್ರಲಾಪಿಸಹತ್ತಿದ್ದಳು. ದೇಸಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ದುಃಖಾಶ್ರು ಹರಿಯುತ್ತಿತ್ತು. ಅವನ ಪತ್ನಿಯ ದುಃಖಕ್ಕಂತೂ ಪಾರವೇ ಉಳಿಯಲಿಲ್ಲ. ವೆಂಕಟರಾಯ ಹೇಗೋ ದುಃಖವನ್ನು ತಡೆ ಹಿಡಿದು, ಈ ವಿಚಾರವನ್ನು ಯಾರಿಗೂ ತಿಳಿಸಬಾರದು, ಗುರುಗಳ ಪೂಜೆ ಬ್ರಾಹ್ಮಣ ಭೋಜನಾದಿಗಳಿಗೆ ತೊಂದರೆಯಾಗಬಾರದು, ಮತ್ತೆ ಬೇರೆ ಮಾವಿನ ಹಣ್ಣುಗಳಿಂದ ರಸಾಯನವನ್ನು ಸಿದ್ಧಪಡಿಸಿರಿ ಎಂದು ಹೇಳಿ ಪುತ್ರನ ಕಳೇಬರವನ್ನು ಹೊತ್ತು ಪತ್ನಿಯೊಡನೆ ಹಿಂದಿನ ಬಾಗಿಲಿನಿಂದ ತನ್ನ ಮನೆಗೆ ಸ್ವಲ್ಪ ದೂರದಲ್ಲಿದ್ದ ಬಂಧುಗಳ ಮನೆಯಲ್ಲಿ ಮಗನ ಶವವನ್ನಿಟ್ಟು ಕುಳಿತ. ಅವನಿಗೆ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದಂತಾಗಿತ್ತು. ಸ್ವಲ್ಪ ವೇಳೆಯಲ್ಲಿ ಅವನ ಬಾಂಧವರು ಮಿತ್ರರೆಲ್ಲ ಅಲ್ಲಿ ನೆರೆದರು. ಎಲ್ಲರೂ ದೇಸಾಯಿ ದಂಪತಿಗಳಿಗೆ ಒದಗಿದ ದುಃಖವನ್ನು ಕಂಡು ಮರಗಿದರು. ಒಬ್ಬಿಬ್ಬರು ಮಹಾಮಹಿಮರೆಂದು ಗುರುಗಳನ್ನು ಮನೆಗೆ ಕರೆಸಿ ಸೇವಿಸಿದ್ದಕ್ಕೆ ದೇಸಾಯಿಯವರಿಗೆ ದೊರೆತ ಫಲವೇನು? ಮಗನ ಮರಣ. ಇವರೆಂಥ ಮಹಾತ್ಮರೋ ನಾವು ಕಾಣೆವು ಎಂದು ಹಂಗಿಸಿದರು. ಅದನ್ನು ಕೇಳಿ ದೇಸಾಯಿಯವರ ಮೇಲೆ ಸಿಟ್ಟಾಗಿ, ಪ್ರಾರಬ್ಧ ಕರ್ಮಕ್ಕೆ ಯಾರೇನು ಮಾಡಲು ಸಾಧ್ಯ? ದೈವಚಿತ್ತವೇ ಹೀಗಿರಲು ಗುರುಗಳೇನು ಮಾಡುವರು? ಹೀಗೆ ಮಹನೀಯರನ್ನು ನಿಂದಿಸಬಾರದು. ಮೇಲಾಗಿ ನನಗಿಲ್ಲದ ದುಃಖ ನಿಮಗೆಲ್ಲಿ? ನೀವು ಬಾಯಿ ಮುಚ್ಚಿಕೊಂಡು ಸುಮ್ಮನಿರಿ ಎಂದು ಗದರಿಸಿದ. ದೇಸಾಯಿಯವರ ಮಾತು ಕೇಳಿ ಎಲ್ಲರೂ ಸ್ತಬ್ಧರಾದರು. ದೇವರಿಗೆ ನೈವೇದ್ಯ ಸಮರ್ಪಣೆಯಾಗಿ ಮಹಾಮಂಗಳಾರತಿ ಪ್ರಾರಂಭವಾಯಿತು. ಶ್ರೀಯವರು ದೇಸಾಯಿಯರು ಕುಟುಂಬ ಸಹಿತರಾಗಿ ಬಂದು ದೇವರ ದರ್ಶನ ಮಾಡಲಿ, ಅವರನ್ನು ಕರೆಯಿರಿ ಎಂದು ಆಜ್ಞಾಪಿಸಿದರು. ಹತ್ತಿರದಲ್ಲಿ ನಿಂತಿದ್ದ ದೇಸಾಯರ ಮಿತ್ರರು, ಸ್ವಾಮಿ, ದೇಸಾಯರು ಕಾರ್ಯಾಂತರದಿಂದ ಬರಲಾಗುವುದಿಲ್ಲ, ಪೂಜೆ ಮುಗಿಯಲಿ ಎಂದು ವಿಜ್ಞಾಪಿಸಿದರು ಎಂದು ವಿನಂತಿಸಿದರು. ಮೂಲರಾಮರ ಪೂಜೆ ಸಾಂಗವಾಗಿ ಶ್ರೀಯವರು ಪೂರ್ತಿಗೊಳಿಸಿ ಸರ್ವರಿಗೂ ತೀರ್ಥ ತುಳಸಿ ಪ್ರಸಾದ ಕರುಣಿಸಿದರು. ಆಗಲೂ ದೇಸಾಯರು ಬರೆದಿದ್ದರಿಂದ ಚಕಿತರಾದ ರಾಯರು, ದೇಸಾಯಿ ಇನ್ನೂ ಏಕೆ ಬರಲಿಲ್ಲ ನೋಡಿ, ಎಲ್ಲಿದ್ದರೂ ಕರೆದುಕೊಂಡು ಬನ್ನಿರಿ ಎಂದು ಹೇಳಿದಾಗ ದೇಸಾಯಿ ಸ್ನೇಹಿತರು ನಿರ್ವಾಹವಿಲ್ಲದೆ ದೇಸಾಯಿ ಬಳಿಗೆ ಹೋಗಿ ಗುರುಗಳ ಆದೇಶವನ್ನು ಅರುಹಿದರು. ಕಣ್ಣೀರು ಸುರಿಸುತ್ತಾ ಕುಳಿತಿದ್ದ ದೇಸಾಯರು ಗುರುಗಳು ಭಿಕ್ಷೆ ಸ್ವೀಕರಿಸಿದ ಬಳಿಕ ಹೋಗಿ ಗುರುಗಳು ಭಿಕ್ಷೆ ಸ್ವೀಕರಿಸಿದ ಬಳಿಕ ಬರುವುದಾಗಿ ವಿಜ್ಞಾಪಿಸಿರಿ, ನೀವೇ ಕೃಷ್ಣಾರ್ಪಣ ಬಿಟ್ಟು ಗುರುಗಳ ಮತ್ತು ಬ್ರಾಹ್ಮಣರ ಭೋಜನ ಮಾಡಿಸಿರಿ ಎಂದು ಹೇಳಿದರು. ದೇಸಾಯಿ ಮಿತ್ರರು ಗುರುಗಳಲ್ಲಿಗೆ ಬಂದು, ಸ್ವಾಮಿ, ದೇಸಾಯರು ಈಗ ಬರುವಂತಿಲ್ಲ, ತಾವು ಭಿಕ್ಷೆ ಸ್ವೀಕರಿಸಿದ ನಂತರ ಬ್ರಾಹ್ಮಣರ ಭೋಜನವಾದ ಮೇಲೆ ಬಂದು ದರ್ಶನ ಪಡೆಯುತ್ತಾರೆ ಎಂದು ಅರಿಕೆ ಮಾಡಿದರು. ಶ್ರೀಯವರು, ಛೇ, ಹಾಗೆಂದರೇನು? ಮನೆಯ ಯಜಮಾನರಿಲ್ಲದೆ ನಾವು ಭಿಕ್ಷೆ ಸ್ವೀಕರಿಸುವುದಾದರೂ ಹೇಗೆ? ಅವರಿಗೆ ಎಷ್ಟೇ ಕಾರ್ಯಗಳಿದ್ದರೂ ಅವೆಲ್ಲವನ್ನು ಬದಿಗಿರಿಸಿ ಬರಲೇಬೇಕೆಂದು ಇದು ನಮ್ಮ ಅಪ್ಪಣೆ ಎಂದು ತಿಳಿಸಿ ಕರೆದುಕೊಂಡು ಬನ್ನಿರಿ ಎಂದು ಹೇಳಲು ಗುರುಗಳಿಗೆ ಏನು ಹೇಳಲು ಸಾಧ್ಯವಾಗದೆ ಅವರು ದೇಸಾಯಿ ಇದ್ದಲ್ಲಿಗೆ ಧಾವಿಸಿ ಗುರುಗಳ ಅಪ್ಪಣೆಯನ್ನು ನಿವೇದಿಸಿದರು. ದೇಸಾಯರು ಉಭಯ ಸಂಕಟದಲ್ಲಿ ಸಿಕ್ಕಿಬಿದ್ದರು. ಹೋದರೆ ವಿಷಯ ಹೊರಬಿದ್ದು ಶ್ರೀಯವರ ಭಿಕ್ಷೆ ಬ್ರಾಹ್ಮಣರ ಭೋಜನಕ್ಕೆ ಧಕ್ಕೆಯುಂಟಾಗುತ್ತದೆ. ಹೋಗದಿದ್ದರೆ ಮಹಾತ್ಮರು ಅಸಮಾಧಾನ ತಾಳಿ ಭಿಕ್ಷೆಯನ್ನು ಸ್ವೀಕರಿಸದಿರಲೂಬಹುದು. ದೇವ, ನಾನೀಗ ಏನು ಮಾಡಲಿ? ಇಂಥ ಕಷ್ಟ ನನಗೇಕೆ ಕೊಟ್ಟೆ ಎಂದು ಮರುಗಿದರು. ಕೊನೆಗೆ ಭವಿತವ್ಯಂ ಭವತ್ತೇವ ಎಂದು ಧೈರ್ಯ ತಾಳಿ ಮನೆಗೆ ಬಂದು ಬಾಗಿಲ ಹೊರಗೆ ನಿಂತರು. ದೇಸಾಯಿ ಒಳಗೆ ಬರದೆ ವಿಷಣ್ಣವದನಾಗಿ ಹೊರಗೆ ನಿಂತಿರುವುದನ್ನು ಕಂಡು ಏನೋ ಅಚಾತುರ್ಯ ನಡೆದಿರಬೇಕು ಎಂದು ಊಹಿಸಿ ತಾವೇ ಬಾಗಿಲ ಬಂದು, ದೇಸಾಯಿಗಳೇ, ಏಕೆ ಹೊರಗೆ ನಿಂತಿರುವಿರಿ? ತೀರ್ಥಪ್ರಸಾದ ಸ್ವೀಕರಿಸಲೇಕೆ ಬರಲಿಲ್ಲ ಎಂದು ಪ್ರಶ್ನಿಸಿದರು. ಅದುವರೆಗೆ ತಡೆ ಹಿಡಿದಿದ್ದ ದುಃಖದ ಕಟ್ಟಿಯು ಎಳೆದು ಹರಿಯಿತು. ದೇಸಾಯಿಗಳ ಕಣ್ಣಿಂದ ದುಃಖಾಶ್ರು ಹೊರಹೊಮ್ಮಿತು. ದೇಸಾಯಿ ಬಿಕ್ಕಳಿಸುತ್ತಾ, ಸ್ವಾಮಿ, ನಾನು ಒಳಗೆ ಬರುವಂತಿಲ್ಲ ಎಂದ. ಆಗ ರಾಯರು, ಸರಿ, ನಿಮ್ಮ ಪುತ್ರನನ್ನಾದರೂ ಕಳಿಸಿರಿ. ಆಗ ದೇಸಾಯಿ ಅಳುತ್ತಾ, ಆಗಲೇ ಆ ಕಾರ್ಯ ಆಗಿ ಹೋಗಿದೆ ಸ್ವಾಮಿ. ಆಗ ರಾಯರು, ನೀವೇನು ಹೇಳುತ್ತಿರುವಿರಿ? ಆಗ ದೇಸಾಯಿ, ಗುರುವರ್ಯ, ನನ್ನ ಮಗನು ಇನ್ನೆಂದಿಗೂ ತಿರುಗಿಬಾರದ ಸ್ಥಳಕ್ಕೆ ಹೊರಟು ಹೋಗಿದ್ದಾನೆ. ಆಗ ರಾಯರು ಕಳವಳದಿಂದ, ಹಾಗೆಂದರೇನು? ಸ್ಪಷ್ಟವಾಗಿ ತಿಳಿಸಿರಿ. ಆಗ ದೇಸಾಯಿ, ಸ್ವಾಮಿ, ನನ್ನ ಮಗ ಮಾವಿನ ಹಣ್ಣಿನ ರಸಾಯನ ಪಾತ್ರೆಯಲ್ಲಿ ಬಿದ್ದು ಅಸುನೀಗಿದ್ದಾನೆ. ಇನ್ನೆಲ್ಲಿ ನನ್ನ ಮಗ? ಶ್ರೀಯವರಿಗೆ ಆಘಾತವಾದಂತಾಯಿತು. ಶಾಂತಂ ಪಾಪಂ ನಾಸ್ಲಿಲಂ ಕೀರ್ತಯೇತ್. ದೇಸಾಯಿಗಳೇ, ಅಭದ್ರ ಮಾತುಗಳನ್ನು ಆಡದಿರಿ. ನಿಮ್ಮ ಪುತ್ರ ಮೃತನಾಗಿಲ್ಲ. ಇಲ್ಲ, ಖಂಡಿತ ಅದು ಸಾಧ್ಯವಿಲ್ಲ. ಪರಮಾತ್ಮನ ಪಾದಸಾಕ್ಷಿಯಾಗಿ ಹೇಳುತ್ತಿದ್ದೇವೆ, ಕೇಳಿ. ಪರಮ ಮಂಗಳ ಮೂರ್ತಿಯಾದ ಶ್ರೀ ಮೂಲರಾಮನಿರುವಲ್ಲಿ ನಿತ್ಯವೂ ಮಂಗಳವೇ ವಿನಃ ಅಲ್ಲಿ ಸಾವು ನೋವುಗಳಿಗೆ ಎಡೆಯಿಲ್ಲ. ಹೋಗಿ ನಿಮ್ಮ ಕುಮಾರನ ದೇಹವನ್ನು ತಕ್ಷಣ ಇಲ್ಲಿಗೆ ತೆಗೆದುಕೊಂಡು ಬನ್ನಿರಿ ಎಂದು ಆದೇಶವಿತ್ತರು. ಮಗನು ಮೃತನಾಗಿರುವುದು ಸ್ಪಷ್ಟವಾದರೂ ಗುರುಗಳ ವಚನವು ಅವರ ಹೃದಯದಲ್ಲಿ ಆಶಾಕಿರಣವನ್ನು ಮೂಡಿಸಿತು. ದೇಸಾಯರು ಕೂಡಲೇ ಧಾವಿಸಿ ಮಗನ ಶರೀರವನ್ನು ತಂದು ಗುರುಗಳ ಮುಂದಿಟ್ಟರು.
ದೇಸಾಯಿ ಪತ್ನಿಯು ಪತಿಯನ್ನು ಹಿಂಬಾಲಿಸಿ ಬಂದು ಖಿನ್ನಳಾಗಿ ನಿಂತಳು. ಮೃತನಾಗಿ ಮಲಗಿದ್ದ ಬಾಲಕನನ್ನು ನೋಡಿ ಶ್ರೀಗಳವರ ಹೃದಯ ಕರಗಿ ನೀರಾಯಿತು. ಅವರ ಹೃದಯದಲ್ಲಿ ಕಾರುಣ್ಯ ಝರಿ ಉಕ್ಕಿ ಹರಿಯಿತು. ಶ್ರೀಗಳವರು, ದೇವದೇವ, ಮೂಲ ರಘುನಂದನ ಮಂಗಳಮೂರ್ತಿ, ನಿನ್ನ ಸನ್ನಿಧಿಯಲ್ಲಿ ಮರಣವೇ, ಇದೇನು ವೈಪರೀತ್ಯ? ನಿನ್ನೀ ಭಕ್ತನನ್ನು ಪರೀಕ್ಷಿಸುತ್ತಿರುವೆಯಾ? ಪ್ರಭು, ದಯಬೀರು, ಈ ಬಾಲಕನನ್ನು ಉಜ್ಜೀವನಗೊಳಿಸು ಎಂದು ಪ್ರಾರ್ಥಿಸಿ ಆಸನಾಸೀನರಾಗಿ ಕುಳಿತು, ತಾವು ಮತ್ತೆ ತೆಗೆಯುವವರೆಗೆ ಯಾರೂ ಅತ್ತಿತ್ತ ಕದಲದೆ ಕುಳಿತಿರಬೇಕೆಂದು ಕಟ್ಟಳೆ ಮಾಡಿ ಆಚಮನ ಸಂಕಲ್ಪಪೂರ್ವಕವಾಗಿ ಧ್ಯಾನಪರರಾದರು. ಶ್ರೀ ಗುರುರಾಜರು ತಮ್ಮ ಹೃದಯ ಕಮಲದಲ್ಲಿ ಬಿಂಬ ಮೂರ್ತಿಯನ್ನು ಚಿಂತಿಸಿದರು. ಆಗ ಅವರಿಗೆ ಬಿಂಬಮೂರ್ತಿಯ ದರ್ಶನವಾಯಿತು. ಅನಂತರ ಅಲ್ಲಿ ಜಗನ್ಮೋಹನಾಕಾರನಾದ ಶ್ರೀ ರಾಮಭದ್ರನ ದರ್ಶನವಾಯಿತು. ಶ್ರೀಯವರು ಹಾಗೆಯೇ ಧ್ಯಾನಿಸುತ್ತಿದ್ದಾರೆ. ಇದ್ದಕ್ಕಿದ್ದಂತೆ ಅವರ ಹೃದಯ ಸಿಂಹಾಸನದಲ್ಲಿ ಮಿಂಚಿನ ಕಾಂತಿಯ ನಗೆಮೊಗದಿಂದ ಕೊಳಲು ಹಿಡಿದು ನರ್ತಿಸುವ ಬಾಲಕೃಷ್ಣ ಗೋಚರಿಸಿದ. ಮನದಲ್ಲೇ ಭಗವಂತನನ್ನು ಸ್ತುತಿಸುತ್ತಿರಲು ಕೃಷ್ಣ ನಸುನಗುತ್ತಾ ನಿಂತ. ಧ್ಯಾನಸ್ಥರಾಗಿದ್ದಂತೆಯೇ ಶ್ರೀಯವರು ವಿಜ್ಞಾಪಿಸಿದರು. ದೇವ ಮುರಳೀಮೋಹನ, ಉಡುಪಿಯಲ್ಲಿ ನೀನು ನಮಗಿತ್ತ ವರವು ಜ್ಞಾಪಕವಿದೆಯೇ? ಕೃಷ್ಣ ಕಣ್ಣುಗಳನ್ನು ನಡೆಸುತ್ತಾ ಏನು ಹೊರಬಿತ್ತೆ ಎಂದು ಮರುಪ್ರಶ್ನೆ ಹಾಕಿದ. ಶ್ರೀಯವರು, ಇದೇನು ನಿನ್ನ ಲೀಲೆ ಪ್ರಭು, ನಾನು ಕರೆದಾಗ ಬರುವುದಾಗಿಯೂ ಪ್ರಾರ್ಥಿಸಿದ್ದನ್ನು ನೆರವೇರಿಸುವುದಾಗಿಯೂ ಅಭಯವಿತ್ತಿರಲಿಲ್ಲವೇ? ಈಗ ಏನೂ ತಿಳಿಯದವನಂತೆ ನಟಿಸುವುದು ನೀನು ಉಚಿತವೇ ಎನ್ನಲು ಬಾಲಗೋಪಾಲನು ದರಹಾಸ ಬೀರುತ್ತಾ, ಓಹೋ ಅದೇ, ಜ್ಞಾಪಕವಿದೆ, ಈಗ ನನ್ನಿಂದೇನಾಗಬೇಕು ಹೇಳು ಎಂದು ನುಡಿಯಲು ರಾಯರು, ಪ್ರಭು, ನಿನ್ನ ಭಕ್ತನು ನಮ್ಮನ್ನು ಕರೆಯಿಸಿ ಪೂಜಾರಾಧನೆ ಮಾಡಿಸಿದ್ದಾನೆ. ಅಂಥವನ ಮಗನು ಮರಣ ಹೊಂದುವುದೆಂದರೇನು? ಇದು ನಿನ್ನ ಕೀರ್ತಿಗೆ ಕಳಂಕವಲ್ಲವೇ? ದೇವರು ಅತೀಂದ್ರಿಯ ವಸ್ತುಗಳನ್ನು ನಂಬದ ನಾಸ್ತಿಕರೇ ಅಧಿಕವಾಗಿರುವಾಗ ಧಾರ್ಮಿಕನು ದೈವಭಕ್ತನೂ ಆದ ದೇಸಾಯಿಯ ಮಗನು ನಿನ್ನ ಪೂಜಾರಾಧನೆ ನಡೆಯುತ್ತಿರುವಾಗಲೇ ಮೃತನಾದನೆಂದರೆ ಮುಂದೆ ಯಾರು ತಾನೇ ಧಾರ್ಮಿಕರು ಆಗ ಉಳಿಯುವರು? ದೇವ, ಗುರುಪೂಜಕರು ಯಾರಾಗುವರು? ನಿನ್ನ ಸತ್ತೊತ್ತ ಪ್ರಸಾರಕರಾದ ನಮ್ಮಂಥವರ ಪಾಡೇನು? ದೇವ, ಹೀಗಾಗಬಾರದು, ಅನುಗ್ರಹಿಸು ಎಂದು ಧ್ಯಾನ ಸಮಾಧಿಸ್ಥರಾದಂತೆಯೇ ತಮ್ಮ ಹೃತ್ಪದ್ಮದಲ್ಲಿ ಮೈದುವರೆದ ಶ್ರೀ ಬಾಲಗೋಪಾಲನನ್ನು ಪ್ರಾರ್ಥಿಸಿದರು. ಬಾಲಕೃಷ್ಣ ನಗೆ ಬೀರಿ, ಸಾಕಪ್ಪ ಈ ಸನ್ಯಾಸಿಗಳ ಸಹವಾಸ, ನಿಮ್ಮನ್ನು ಕಟ್ಟಿಕೊಂಡು ಭಕ್ತಾಗ್ರೇಸನೆಂದು ಒಪ್ಪಿದ್ದಕ್ಕೆ ಈ ಭವಣೆ ಪಡಬೇಕಾಗಿದೆ. ನೀನು ಮಹಾಹಟಿಯಪ್ಪ, ನಿನ್ನಿಷ್ಟದಂತೆಯೇ ಆಗಲಿ. ಕೇಳು, ಆ ಬಾಲಕನು ಅಪಮೃತ್ಯುವಿಗೀಡಾಗಿದ್ದಾನೆ. ಈಗ ಅವನು ಬದುಕಬೇಕು, ಇಷ್ಟೇ ಅಲ್ಲವೇ ನಿನ್ನ ಕೋರಿಕೆ? ತಥಾಸ್ತು. ಶ್ರೀರಾಮ ಮಂತ್ರವನ್ನು ಜಪಿಸಿ ಮಂತ್ರೋದಕವನ್ನು ಬಾಲಕನ ಶರೀರದ ಮೇಲೆ ಪ್ರೋಕ್ಷಿಸು, ಬಾಲಕ ಉಜ್ಜೀಸುವನು ಎಂದು ಹೇಳಿದಾಗ ಗುರುರಾಜರು, ದೇವ, ಇದು ಅಕಾಲ ಮೃತ್ಯುವೆಂದು ಅರಿತೇ ನಿನ್ನನ್ನು ಪ್ರಾರ್ಥಿಸಿದೆ. ಭಕ್ತವತ್ಸಲನಾದ ನೀನು ಕರುಣಿಸಿದೆ. ಧನ್ಯನಾದೆ ಪ್ರಭು, ನಿನಗೆ ಅನಂತ ವಂದನೆಗಳೆಂದು ಮನಸಾ ನಮಸ್ಕರಿಸಿದರು. ಶ್ರೀಕೃಷ್ಣ ಅವರ ಕಮಲದಿಂದ ಅದೃಶ್ಯನಾದ. ಶ್ರೀರಾಯರ ಮುಖದಲ್ಲಿ ಮಂದಹಾಸ ಮಲ್ಲಿಗೆ ಅರಳಿತು. ಮೈ ರೋಮಾಂಚನವಾಯಿತು. ಕೃಪಾದೃಷ್ಟಿಯಿಂದ ವೀಕ್ಷಿಸಿ ನಸುನಕ್ಕರು. ತರುವಾಯ ರಾಯರು ರಾಮಮಂತ್ರ ಜಪಿಸಿ ಕಮಂಡಲೋದಕವನ್ನು ಅಭಿಮಂತ್ರಿಸಿ ಬಾಲಕನ ಶರೀರದ ಮೇಲೆ ಪ್ರೋಕ್ಷಿಸಿ, ಏಳು ಕುಮಾರ ಎಂದು ನುಡಿದರು. ಜನರು ಆಶ್ಚರ್ಯದಿಂದ ಮುಂದೇನಾಗುವುದು ಎಂದು ಕಾತುರದಿಂದ ನೋಡುತ್ತಿರುವಂತೆಯೇ ಕಾಲನ ಕರಾಳ ದವಡೆಯಲ್ಲಿ ಸಿಲುಕಿದ್ದ ಆ ಬಾಲಕನು ಆಗ ತಾನೇ ನಿದ್ರೆಯಿಂದ ಎಚ್ಚೆತ್ತವನಂತೆ ಮೈಕೈ ಮುರಿಯುತ್ತಾ ಆಕಳಿಸಿ ದಿಗ್ಗನೆ ಮೇಲೆದ್ದು ಕುಳಿತನು. ಆ ಪರಮಾದ್ಭುತ ಪವಾಡವನ್ನು ಕಣ್ಣಾರೆ ಕಂಡ ಜನಸ್ತೋಮ ಮೇಮರೆತು ರಾಯರ ಜಯಕಾರ ಮಾಡುತ್ತಾ ಮೃತಪೋತ ಪ್ರಾಣದಾತರಿಗೆ ಜಯವಾಗಲಿ ಎಂದು ಘೋಷಿಸಿದರು. ದೇಸಾಯಿ ದಂಪತಿಗಳಿಗಾದ ಆನಂದವನ್ನು ವರ್ಣಿಸಲು ಸಾಧ್ಯವಿಲ್ಲ. ವೆಂಕಟರಾಯ ದಂಪತಿಗಳು ಗುರುಗಳಿಗೆ ಸಾಷ್ಟಾಂಗವೆರಗಿ, ಮಹಾನುಭಾವ, ಶಿಷ್ಯ ವತ್ಸಲರಾದ ತಮ್ಮ ಕಾರುಣ್ಯಕ್ಕೆ ಎಣೆಯಿಲ್ಲ. ನಮ್ಮ ವಂಶದ ಕುಡಿಯನ್ನು ಉಜ್ಜೀವನಗೊಳಿಸಿ ಅನುಗ್ರಹ ಮಾಡಿರುವಿರಿ. ಮಹಾತ್ಮರಾದ ನಿಮಗೆ ಅಲ್ಪರಾದ ನಾವೇನು ತಾನೇ ಪ್ರತಿಯಾಗಿ ನೀಡಬಲ್ಲೆವು? ಭೂಯಿಷ್ಟಾಂತೆಯ ನಮ್ಮ ಉಕ್ತಿಂ ವಿಧೇಮ ಎಂಬಂತೆ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸಲು ಮಾತ್ರ ನಾವು ಶಕ್ತರು ಎಂದು ಆನಂದ ಬಾಷ್ಪಸಿಕ್ತ ನಯನರಾಗಿ ಭಿನ್ನವಿಸಿದರು. ಆ ಶ್ರೀನಿವಾಸ ತಂದೆ ತಾಯಿಗಳ ಹತ್ತಿರ ಬಂದು ಅವರನ್ನು ಬಿಗಿದಪ್ಪಿ, ಅಪ್ಪ, ನಾನೊಂದು ಕನಸು ಕಂಡೆ ಎಂದನು. ದೇಸಾಯಿ ವಿಸ್ಮಯದಿಂದ, ಕನಸು ಕಂಡೆಯಾ ಶ್ರೀನಿವಾಸ? ಅದೇನು ಕನಸು, ಹೇಳು ಮಗು ಎಂದು ಪ್ರೀತಿಯಿಂದ ಮಗನನ್ನು ಆಲಿಂಗಿಸಿದ. ಶ್ರೀನಿವಾಸ ಹೇಳಿದ, ಅಪ್ಪ, ನಾನೊಬ್ಬನೇ ಆಟವಾಡುತ್ತಿದ್ದಾಗ ನೋಡಲು ಭಯಂಕರ ರೂಪದ ಇಬ್ಬರು ಶೂಲ ಹಗ್ಗಗಳನ್ನು ಹಿಡಿದು ನನ್ನ ಹತ್ತಿರ ಬಂದು ನಡೆ ಹೋಗೋಣ ಎಂದರು. ಅವರನ್ನು ಕಂಡು ನನಗೆ ಭಯವಾಯಿತು. ಆದರೂ ನಾನು ಗುರುಗಳ ದೇವರ ಪೂಜೆ ನೋಡಬೇಕು, ನಾನು ಬರುವುದಿಲ್ಲ ಎಂದು ಹೇಳಿದೆ. ಆಗ ಅವರು ನನ್ನನ್ನು ಬೆದರಿಸುತ್ತಾ,
ಬರದಿದ್ದರೆ ಎಳೆದುಕೊಂಡು ಹೋಗುತ್ತೇವೆ ಎಂದು ಕೈಯಲ್ಲಿದ್ದ ಹಗ್ಗವನ್ನು ನನ್ನ ಕುತ್ತಿಗೆಗೆ ಹಾಕಿ ಎಳೆಯಲಾರಂಭಿಸಿದರು. ಭಯದಿಂದ ನಾನು ರಾಘವೇಂದ್ರ ಗುರುಗಳೇ ಕಾಪಾಡಿ ಎಂದು ಅರಚಿದೆ. ಅಪ್ಪ, ಆಗ ಈ ಗುರುಗಳು ಎಲ್ಲಿಂದಲೋ ಬಂದು ಆ ಭಯಂಕರ ಮನುಷ್ಯರತ್ತ ಕೈಲಿದ್ದ ದಂಡವನ್ನು ಬೀಸಿ ಅವನನ್ನು ಬಿಟ್ಟು ಹೊರಟು ಹೋಗಿ ಎಂದರು. ಗುರುಗಳು ಹಾಗೆ ಹೇಳಿದೊಡನೆಯೇ ಅವರು ಹೆದರಿ ಓಡಿ ಹೋದರು. ಆಗ ಅಳುತ್ತಿದ್ದ ನನ್ನನ್ನು ಈ ಗುರುಗಳು, ಅಳಬೇಡ ಮಗು, ನಿಮ್ಮಪ್ಪನ ಹತ್ತಿರ ಕರೆದುಕೊಂಡು ಹೋಗುತ್ತೇವೆ ಬಾ ಎಂದು ನನ್ನನ್ನು ಎತ್ತಿಕೊಂಡರು. ಅಷ್ಟೇ ನನಗೆ ಜ್ಞಾಪಕ, ಈಗ ಎಚ್ಚರವಾಯಿತು ಎಂದು ಹೇಳಿದನು. ಬಾಲಕನ ಮಾತು ಕೇಳಿ ಸಕಲರು ದಿಗ್ಭ್ರಮೆಗೊಂಡರು. ಶ್ರೀರಾಯರ ಭಕ್ತ ವಾತ್ಸಲ್ಯವನ್ನು ಕಂಡು ಸರ್ವರು ಆನಂದಭರಿತರಾಗಿ ತಮ್ಮ ಪ್ರಿಯ ಶಿಷ್ಯನಾದ ವೆಂಕಟನಾಥ ದೇಸಾಯಿಗಾಗಿ ಯಮಭಟರನ್ನೇ ಅಟ್ಟಿಸಿ ಶ್ರೀನಿವಾಸನನ್ನು ಬದುಕಿಸಿದ ಮಹಾತ್ಮರೆಂದು ರಾಯರ ಮಹಿಮೆಯನ್ನು ಭಕ್ತಿ ಅತಿಶಯದಿಂದ ಕೊಂಡಾಡಿದರು. ಶೋಕಪೂರ್ಣವಾಗಿದ್ದ ಮನೆ ಕ್ಷಣಾರ್ಧದಲ್ಲಿ ಗುರುಸಾರ್ವಭೌಮರ ಕಾರುಣ್ಯದಿಂದ ಸುಖ ಸಂತೋಷಗಳ ಬೀಡಾಯಿತು. ಅನಂತರ ಸಕಲರೂ ಗುರುಗಳ ಮಹಿಮೆ, ದೇಸಾಯಿ ವೆಂಕಟರಾಯರ ಮಹಾಭಾಗ್ಯ, ಅದೃಷ್ಟಗಳ ಬಗೆಗೆ ಮಾತನಾಡಹತ್ತಿದರು. ತರುವಾಯ ಗುರುಗಳು ಸ್ನಾನ ಮಾಡಿ ಜಪ ಮುಗಿಸಿ ಪಂಡಿತರು ಶಿಷ್ಯ ಮಂಡಳಿಯೊಡನೆ ಭಿಕ್ಷಾ ಸ್ವೀಕರಿಸಿದರು. ಮರುದಿನವೂ ದೇಸಾಯಿಯ ಮನೆಯಲ್ಲಿ ಶ್ರೀ ಮೂಲರಾಮರ ಪೂಜಾರಾಧನೆ ಜರುಗಿತು. ಸಹಸ್ರಾರು ಜನ ದೇವರ ದರ್ಶನ ಮಾಡಿ ಪುನೀತರಾದರು. ಪೂಜಾ ಕಾಲದಲ್ಲಿ ವೆಂಕಟರಾಯ ದೇಸಾಯಿ ತನ್ನ ವಂಶವನ್ನು ಉದ್ಧರಿಸಿದ ಶ್ರೀ ರಾಯರ ಮಹೋಪಕಾರವನ್ನು ಸ್ಮರಿಸಿ ತನಗಿದ್ದ ಕಿರೀಟಗಿರಿ ಗ್ರಾಮವನ್ನೇ ಶ್ರೀ ಮೂಲ ರಘುಪತಿ ವೇದವ್ಯಾಸರ ಭಂಡಾರಕ್ಕೆ ದಾನ ಮಾಡಿ ಕೃತಾರ್ಥನಾದನು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ. ನವಾಬನ ಮಗನಿಗೆ ಪ್ರಾಣದಾನ ಮತ್ತು ಮಂತ್ರಶಕ್ತಿಯ ಪ್ರಭಾವ ಎಂಬ ಶೀರ್ಷಿಕೆಗಳ ವಿವರಗಳನ್ನೊಳಗೊಂಡ ಮತ್ತೊಂದು ಸಂಚಿಕೆಯೊಂದಿಗೆ ಮುಂದಿನ ಗುರುವಾರ ಮತ್ತೆ ಬರುತ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.